ಏಕೆ ರಾಧೆ ಮೌನ ತಳೆದೆ. ಕೃಷ್ಣ 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 ಎಷ್ಟು ಮುದ್ದಾಗಿದೆಯೋ ಇಲ್ಲ ನೋಡು ಕಳ್ಳ ಕಳ್ಳ ಇಲ್ಲೆಲ್ಲ ಫೈಟಿಂಗ್ ಮಾಡ್ತಾ ಇದ್ರೆ ನೋಡಿ ನಗ್ತಾ ಇದೆಯಾ ಕಳ್ಳ ಬಾ ನಿಮ್ಮ ಕಡೆಯವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಮಿಸ್ಟರ್ ಎಲ್ಲಿದ್ದೀರಾ ನಿಮ್ಮ ಮಗು ತಂದಿದ್ದೀನಿ ಹಲೋ ಹಲೋ ಮಿಸ್ಟರ್ ಹಲೋ ಬ್ರದರ್ ಹಲೋ ನಿಮ್ಮ ಮಗನ್ ಕರ್ಕೊಂಡ್ ಬಂದಿದ್ದೀನಿ ಎಲ್ಲಿದ್ದೀರಾ
ನೋಡು, ಶೀಲಂ ಇನ್ನೂ ಪಾಪನ ಕರ್ಕೊಂಡೇ ಬಂದಿಲ್ಲ. ಸಂಜೆ ಆಗ್ತಾ ಬಂತು, ಏನಾಗಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ನನಗೆ ಯಾಕೋ ಭಯ ಆಗ್ತದೆ. ಭಯ ಯಾಕೆ ಪಡ್ತೀಯ ರಾಧಿಕಾ? ಕರ್ಕೊಂಡು ಬರ್ತಾನೆ ಬಿಡು. ಪ್ರತಿಯೊಬ್ಬರು ನನಗೆ ಸಮಾಧಾನ ಮಾಡೋದೇ ಆಗೋಯ್ತು. ನನ್ನ ಆತಂಕ ಏನು ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ನನಗೆ ಯಾಕೋ ಶೀಲಂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನಿಸ್ತಿದೆ. ನೀ ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ನನ್ನ ಮಗುಗೇನು ಆಗಿಲ್ಲ ತಾನೆ? ಅಯ್ಯೋ, ಏನೂ ಆಗಿಲ್ಲ ರಾಧಿಕಾ. ಯಾಕಾಗೆಲ್ಲ ಯೋಚನೆ ಮಾಡ್ತೀಯಾ? ಕರ್ಕೊಂಡು ಬರ್ತಾನೆ ಬಿಡು. ರಾಧಿಕಾ, ಅವ್ನು ಟ್ರೈ ಮಾಡ್ತಿರ್ತಾನೆ ಅನ್ಸುತ್ತೆ. ಯಾಕೆ ಅವನಿಗೆ ತೊಂದರೆ ಕೊಡ್ತೀಯಾ? ಅಜ್ಜಿ, ಯಾಕಷ್ಟು ತಿಂತಾ ಇದ್ದೀರಾ? ಕೃಷ್ಣ, ನಾನು ತಿನ್ನಿಸ್ತೀನಿ, ಕೊಡಿ. ಕೃಷ್ಣ, ತಿನ್ಬೇಡ, ಟುಮಾಣಾಗಿ ಹೋಗ್ತೀಯ. ಅಜ್ಜಿ ಸಾಕು, ತಿನ್ನಿಸ್ಬೇಡಿ ಅಷ್ಟು. ಅಜ್ಜಿ, ನಾನು ತಿನ್ನಿಸ್ತೀನಿ, ಕೊಡಿ. ಏ ಕೃಷ್ಣ, ಹಲೋ ಶೀಲಂ. ಹಲೋ ಹಲೋ ರಾಧಿಕಾ, ನೀನ್ ಫೋನ್ ಮಾಡಿದ್ ಗೊತ್ತೇ ಆಗ್ಲಿಲ್ಲ ನೋಡು. ನಿನ್ ಮಗನ ಆಟ ನೋಡಿ ನೋಡಿ ನನ್ನನ್ನು ನಾನೇ ಮರ್ತೋಗಿದ್ದೀನಿ. ನೀನ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಸಂಜೆ ಆಗ್ತಾ ಇದೆ, ಹೊರಡೋದು ಬೇಡ, ನಾಳೆ ಬೆಳಗ್ಗೆ ಹೊರಡು ಅಂತ ಹೇಳ್ತಾ ಇದ್ದಾರೆ. ಕತ್ಲಾದ್ರೂ ಪರವಾಗಿಲ್ಲ, ಬಾ ಅಂತ ಹೇಳಿದ್ರೆ ನಾನು ಹೊರಟ್ಬಿಡ್ತೀನಿ. ಪರವಾಗಿಲ್ಲ, ನಾಳೆ ಬೆಳಿಗ್ಗೆನೆ ಹೊರಡು ನೀನು. ಸರಿ ಸರಿ. ಏ ಕೃಷ್ಣ, ಯಾಕೋ ತಿಂದು ಜಾಸ್ತಿ ಆಯ್ತೇನೋ? ನೋಡ್ರಿ ರಾಧಿಕಾ, ತಿಂದಿದ್ದನ್ನೆಲ್ಲ ಹೊರಗೆ ಹಾಕ್ಬಿಟ್ಟ ನಿನ್ನ ಮಗ. ಸರಿ, ನಿಂಗೆ ಆಮೇಲೆ ಮಾಡ್ತೀನಾ? ಸರಿ. ರಾಧಿಕಾ, ನಂಚ್ಕೊಡಿ. ಶೀಲಂ ನಾಳೆ ಬೆಳಿಗ್ಗೆ ಕರ್ಕೊಂಡ್ಬರ್ತಾನಂತೆ ಪಾಪನ. ಅವರೆಲ್ಲರೂ ಸೇರಿ ಮಗುಗೆ ಊಟ ಮಾಡಿಸಿದ್ದಾರೆ ಗೊತ್ತಾ? ಅಬ್ಬಾ, ನನಗಂತೂ ಈಗ ಸಮಾಧಾನ ಆಯಿತು. ಶೀಲಂ ನನ್ನ ಜೊತೆ ಜಗಳನೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ದ. ನಾನೆಲ್ಲಿ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೇನೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ಅವರನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ. ನನಗೆ ಈ ಮನೆ ಆಸ್ತಿ, ಹಣ, ನನ್ನ ಮಗನಿಗೆ ಧರ್ಮಾಧಿಕಾರಿ ಪಟ್ಟ, ಇದೆಲ್ಲ ಏನು ಬೇಡ. ಈ ಮನೆ ನನಗೆ ಕೊಟ್ಟಿರೋ ಆಶ್ರಯದ ಜೊತೆ ಪ್ರೀತಿ ತೋರಿಸ್ತಲ್ಲ, ಆ ಪ್ರೀತಿನಲ್ಲಿ ಯಾವುದೇ ಕೊರತೆ ಆಗದೆ ಇದ್ರೆ ಅಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ನಾನೇನಾದರೂ ಬಯಸಿದ್ರೆ ಅದು ನನ್ನ ಸ್ವಾರ್ಥ ಅನ್ಸ್ಕೊಂಡ್ಬಿಡುತ್ತೆ. ಇದನ್ನು ಶೀಲಂ ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೇನು ಬೇಡ ನನಗೆ. ನನ್ನ ಮೇಲೆ ಶೀಲಂ ಬೇಜಾರು ಮಾಡ್ಕೊಂಡಿದ್ದಾನೆ ಅಂದರೆ ನನ್ನಿಂದನೇ ಏನೋ ತಪ್ಪಾಗಿರುತ್ತೆ. ಯಾಕೆ ಅಂದರೆ ಇವತ್ತಿನವರೆಗೂ ನನಗೆ ತೋರಿಸಿರೋ ಪ್ರೀತಿನಲ್ಲಿ ಒಂಚೂರು ಕಳಂಕ ಕಂಡಿಲ್ಲ ನನಗೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ.
ಕಡೆಗೂ ದೇವಕಿ ಕಳೆಬರ ಪತ್ತನೇ ಆಗಲಿಲ್ಲಪ್ಪ. ಧರ್ಮಾಧಿಕಾರಿ ಕುಟುಂಬನ ಬೆಲಿಗೆ ತಂದವನು ನನ್ನ ಮನೆಯನ್ನು ಸರ್ವನಾಶ ಮಾಡಿಬಿಟ್ಟ. ಅವ್ರ ದೇಹ ಸಿಕ್ಕರೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದ್ಕೊಂಡು ಆ ಶಾಂತನು ದೇಹ ಸಿಗದಿರೋ ಹಾಗೆ ಮಣ್ಣು ಮಾಡಿದ್ದಾನೆ. ಅವನ ವಿರುದ್ಧವಾಗಿ ಒಂದು ಸಾಕ್ಷಿನೂ ಇಲ್ಲದಿರೋ ಹಾಗಾಯಿತು. ಅಕಸ್ಮಾತ್ ಅವನು ನಮ್ಮ ಕೈ ಸಿಕ್ಕರು ಕಾನೂನು ಪ್ರಕಾರವಾಗಿ ನಾವು ಅವನಿಗೆ ಯಾವ ಶಿಕ್ಷಣ ಕೊಡೋಕ್ಕಾಗಲ್ಲ. ಮಾವ, ದೇವಕಿಯವ್ರ ಸಾವಿನ ಕೇಸಲ್ಲಿ ಅವನ ಹೆಸರು ಇತ್ತಲ್ವಾ? ಏನು ಮಾಡೋದು? ಆ ಇನ್ಸ್ಪೆಕ್ಟರ್ ಅಜಯ್ ಶ್ರೀವತ್ಸ ಇದಾನಲ್ಲ, ಅವನು ಬಂದು ಎಲ್ಲ ಸಾಕ್ಷಿನ ಹಾಳು ಮಾಡ್ಬಿಟ್ಟ. ಏನು ಸಾಕ್ಷಿ ನಾಶ ಮಾಡಿದ ಅಜಯ್ ಶ್ರೀವಾತ್ಸವ? ಮತ್ತೆ ಅವನು ಸ್ವಲ್ಪ ದಿವಸ ನಮ್ಮ ಮನೆಗೆ ಬಂದಿದ್ದ. ನಿಮ್ಮನೆ ಬಂದಿದ್ದ? ಏನು ವಿಷಯ? ಅದು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ದ. ಶಾಸ್ತ್ರಿಗಳೇ ರಾಧಿಕಾ ಕಾಣೆಯಾಗಿರೋ ಬಗ್ಗೆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಿರೋದು ಅಂತ ಹೇಳ್ದ. ಅಯ್ಯ, ಅವನಿಗೆ ಟ್ರಾನ್ಸ್ಫರ್ ಆಗಿ ತುಂಬಾ ದಿವಸ ಆಯಿತು. ಮತ್ತೆ ನಿಮ್ಮ ಮನೆಗೆ ಬಂದಿದ್ದ ಅವನು? ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಶಾಸ್ತ್ರಿಗಳೇ. ಇನ್ನೇನಾದರೂ ಇನ್ಫಾರ್ಮೇಶನ್ ಕೇಳಿದ ನಿಮ್ಮ ಹತ್ರ? ಹಾಂ, ಅವನು ದೇವಕಿ, ವಿಶಾಖ, ರಾಧಿಕಾ ಫೋಟೋಸ್ ಕೇಳ್ದ, ಕೊಟ್ಟೆ. ಅವ್ರಗಳ ಫೋಟೋ ಎಲ್ಲ ಅವನಿಗೇನಕ್ಕೆ ಬೇಕಿತ್ತು? ಮಾವ, ನನ್ಗನ್ಸುತ್ತೆ ಇದ್ರಲ್ಲಿ ಏನೋ ಲಿಂಕ್ ಇದೆ ಅಂತ. ಅವನಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾದರೆ ಎಲ್ಲ ಕಂಡುಹಿಡಿಬೋದು. ವಿಷ್ಣು, ಅವನ್ನ ಫಸ್ಟ್ ಹಿಡಿದ್ರೆ ನೋಡು, ಎಲ್ಲರೂ ಸಿಕ್ಕಾಕೋತಾರೆ. ಅಮ್ಮ, ಸ್ವಲ್ಪ ದಿವಸ ಕಳೀಲಿ. ಅವನಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ನಾನು ಕಂಡುಹಿಡಿತೀನಿ. ಎಲ್ಲರೂ ಒಟ್ಟಿಗೆ ಹೋಗೋಣ. ನಮ್ಮ ಕೈಗೆ ಖಂಡಿತ ಅವನು ಸಿಕ್ಕಾಕೋತಾನೆ. ತುಂಬ ಹಿಂಸೆ ಆಗ್ತಿದೆಯಪ್ಪ ವಿಷ್ಣು. ಆ ಶಾಂತನ ವ್ಯಕ್ತಿ ಇದ್ದಂಥ ಕುರುಹು ಕೂಡ ಸಿಗಬಾರ್ದು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮೆಲ್ಲರ ಕಣ್ಣಿಗೆ ನ್ಯಾಯ ಸಿಗಬೇಕು ಅಂದರೆ, ರಾಧಿಕಾ ಮತ್ತು ಮಗು ಮತ್ತೆ ಕುಟುಂಬಕ್ಕೆ ವಾಪಸ್ ಆಗಬೇಕು ಅಂದರೆ ಅವನ್ನೆಲ್ಲೇ ಇದ್ರೂ ಹುಡ್ಕೊಂಬನ್ನಿ ಬೇಗ. ಶಾಸ್ತ್ರಿಗಳೇ, ನಾವೆಲ್ಲರೂ ಅದೇ ಪ್ರಯತ್ನದಲ್ಲಿದ್ದೀವಿ. ನಮಗೆ ಆ ಶಾಂತನ ಮೇಲೆ, ಅವನ ತಾಯಿ ಮೇಲೆ ಯಾವ ಕರುಣೆನೂ ಇಲ್ಲ, ಯಾವ ಅನುಕಂಪನೂ ಇಲ್ಲ. ಅವನು ನ್ಯಾಯಾಲಯದಿಂದ ತಪ್ಪಿಸ್ಕೋಬೋದು, ಆದರೆ ಧರ್ಮಾಧಿಕಾರಿ ಕುಟುಂಬದಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಸರಿ ಮಾತ್ರ ಖಂಡಿತ ಅವನಿಗೆ ಘೋರವಾದ ಶಿಕ್ಷೆ ಆಗುತ್ತೆ. ನೋಡ್ತಾ ಇರಿ. ನಮ್ಮ ವಿಷು ಕೂಡ ಅದೇ ಪ್ರಯತ್ನದಲ್ಲಿದ್ದಾನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಫೋನ್ ಮಾಡಿದ್ದೆ ಅವನಿಗೆ. ಎಲ್ಲ ಹೊರಗಡೆ ಇದ್ದಾನೆ. ಶಾಸ್ತ್ರಿಗಳೇ, ನಮಗೆಲ್ರಿಗೂ ಒಂದು ಒಳ್ಳೆಯ ಸುದ್ದಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗತ್ತೆ ಅಷ್ಟು ಒಳ್ಳೆ ಸುದ್ದಿ ಖಂಡಿತ ಸಿಗತ್ತೆ. ಸತ್ಯನ ಹುಡ್ಕೊಂಡು ಹೋದವ್ರಿಗೆ ಸತ್ಯನೇ ಸಿಗೋದು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಶಾಂತನು, ಏನು ಆರಾಮಾಗಿ ಪೇಪರ್ ಓದ್ತಾ ಕೂತ್ಬಿಟ್ಟಿದ್ಯಲ್ಲ? ಮಗು ವಿಷಯ ಏನಾಯ್ತು? ಅಮ್ಮ, ಮಗು ತುಂಬ ಚೆನ್ನಾಗಿದೆ. ಆ ಮನೇಲಿ ಇದ್ದಿದ್ರೆ ಇಷ್ಟೊಂದು ಖುಷಿಯಾಗಿರ್ತಿತ್ತೇನೋ ಗೊತ್ತಿಲ್ಲ. ಆದರೆ ಇಲ್ಲಂತೂ ಸೂಪರ್ ಆಗಿದೆ. ಸ್ವಲ್ಪನೂ ಅಳೋದೇ ಇಲ್ಲ. ಗುಡ್. ಮಗು ಚೆನ್ನಾಗಿರ್ಬೇಕು, ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಈಗ ನಮ್ಗೆ ಉಳಿದಿರೋದು ಅದೊಂದೇ ಬಂಡವಾಳ. ಅದರಿಂದ ಒಳ್ಳೆ ಫಸಲನ್ನ ತೆಗಿಬೇಕು. ಅಮ್ಮ, ಈ ಸಾರಿ ಫೀಲ್ಡಿಗೆ ನಾನೇ ಇಳ್ದಿರೋದ್ರಿಂದ ಏನೂ ತೊಂದರೆ ಇಲ್ಲ. ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ ಅಂತ ಅನ್ನಿಸ್ತಾನೂ ಇಲ್ಲ ನನಗೆ. ತುಂಬ ಹುಷಾರಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡು. ರಾಧಿಕಾ ಖಂಡಿತ ಮನೆ ಬಿಟ್ಟು ಹೋಗ್ತಾಳೆ. ಮಗು ಬಿಟ್ಟು ಅವಳಿಗೆ ಬದುಕಿರೋದಕ್ಕಾಗೋದಿಲ್ಲ. ಮಗುನ ನಾವೇ ಕಿಡ್ನಾಪ್ ಮಾಡಿರೋದು, ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸು. ಮಗುನ ಮುಂದೆ ಇಟ್ಕೊಂಡು ಅವಳ ಕೈಯಲ್ಲಿ ಏನು ಕೆಲಸ ಬೇಕಾದರೂ ಮಾಡಿಸ್ಬೋದು. ಮಗು ಮತ್ತು ವಿಶು ಇವರಿಬ್ರು ರಾಧಿಕಾ ಡ್ರಾಬ್ಯಾಕ್. ಸರಿ ಬಿಡಮ್ಮ, ಮಗುನ ಇಟ್ಕೊಂಡೆ ರಾಧಿಕಾ ಮತ್ತು ಶೀಲಮ್ನ ಕಟ್ ಹಾಕೋಣ. ಓಕೆನಾ? ಓಹ್ ನೋಡಮ್ಮ, ಮಗುನ ನೆನ್ಸ್ಕೋತಿದ್ದಾಗೆ ಅಲ್ಲಿಂದನೇ ಫೋನು. ಡೈಪರ್ ತರಬೇಕೋ ಏನೋ ಕೇಳ್ಬಿಡ್ತೀನಿ. ಹೇಳು. ಶಾಂತನು, ಏನಾಯ್ತು? ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ಮಗುನ ನಮ್ಮಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದಾನೆ ಆ ಶೀಲಂ.
ಮಗು ಕಿಡ್ನಾಪ್ ಆಗಿರೋ ಜಾಗನ ಉಪಾಯವಾಗಿ ಕಂಡಿದ್ದಾನೆ. ಈಗೇನ್ ಮಾಡ್ತೀಯ? ವಿಷುನು ನಮ್ಮ ಹತ್ರ ಇಲ್ಲ, ಮಗುನು ನಮ್ಮ ಹತ್ರ ಇಲ್ಲ. ಹೀಗೆ ಆದ್ರೆ ಭಿಕ್ಷಾ ಪಾತ್ರ ಗ್ಯಾರಂಟಿ. ಆ ಶೀಲಂ ಮಗುನ ಮನೆಗೆ ಕರ್ಕೊಂಡು ಹೋಗ್ಬಾರ್ದು. ಈಗ ಎಲ್ರಿಗೂ ಗೊತ್ತಾಗೋ ಹಾಗೆ ಮಗುನ ಕಿಡ್ನಾಪ್ ಮಾಡು. ನಾವು ಸೋತ್ರೆ ಸತ್ತ ಹಾಗೆ ಶಾಂತನು. ಅಮ್ಮ, ನಮ್ಮ ಹುಡುಗರು ಹೇಳೋ ಪ್ರಕಾರ ಮಗು ಶೀಲಂ ಹತ್ರನೂ ಇಲ್ವಂತೆ. ಮಗು ಎಲ್ಲಿ ಅಂತ ಅವನೇ ಹುಡುಕ್ತಾ ಇದ್ದಾನಂತೆ. ಇದೆಲ್ಲ ಅವನು ಆಡ್ತಿರೋ ನಾಟಕ. ಮೊದಲು ಹೋಗಿ ಅಲ್ಲಿ ಏನು ನಡೀತಿದೆ ಅಂತ ನೋಡು. ಯಾವುದೇ ಕಾರಣಕ್ಕೂ ಮಗು ಮನೆ ಸೇರಬಾರ್ದು. ಸೇರಿದ್ರೆ ನಾವು ಸತ್ತಾಗೆ ಶಾಂತನು. ಮುಂದೆ ಬೇರೆ ಯಾವ ದಾರಿನೂ ಇಲ್ಲ. ಈಗ ರಂಗೋಲಿ ಕೆಳಗೆ ನುಗ್ತಾ ಇದ್ದೀನಿ. ಅನ್ಕೊಂಡಿರ್ಬೋದು ಶಾಂತನು ಬರ್ಬಾತಾಗಿ ಹೋದ ಅಂತ. ತುಂಬಾ ಖುಷಿಯಲ್ಲಿ ಮೆರೆದಾಡ್ತಾ ಇದ್ದಾನೆ ಅನ್ಸುತ್ತೆ. ಆ ಖುಷಿನ ಹಾಳು ಮಾಡುವಂತ ಒಂದು ಒಳ್ಳೆ ಸಾಕ್ಷಿನ ನಾನು ಹುಡುಕಿಟ್ಟಿದ್ದೀನಿ. ಅದು ನಾವು ನೋಡಿದ್ರೆ ಈ ಜನ್ಮ ಮಾತ್ರ ಅಲ್ಲ, ಮುಂದೆ ಎಷ್ಟು ಜನ್ಮ ಇದ್ರೂ ಕೂಡ ನಮ್ಮ ಮಾತನ್ನ ತೆಗೆದಾಗೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ ಅಂತ ನಾನು ನಿನ್ನನ್ನು ಕೇಳೋದಿಲ್ಲ. ಒಟ್ಟಿನಲ್ಲಿ ಶೀಲಂ ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ ನನಗೆ. ಮೈತ್ರಿನ ನೋಡಿದ್ಮೇಲೆ ನಮ್ಮ ಮಾತನ್ನ ಕೇಳಲೇಬೇಕು ಅಲ್ವಾ ಅಮ್ಮ? ಏನು ಮೈತ್ರಿನ? ಮೈತ್ರಿ ಬಂದಿದ್ದಾಳ? ಬರಲಿಲ್ಲ, ಕರ್ಕೊಂಡು ಬಂದು. ನನಗೆ ಗೊತ್ತಿತ್ತು ಮಗು ವಿಷಯದಲ್ಲಿ ಮುಂದೆ ಏನಾದರೂ ಒಂದು ಸಮಸ್ಯೆ ಆಗೇ ಆಗುತ್ತೆ ಅಂತ. ಅದಕ್ಕೆ ಮೊದಲೇ ನಾನು ಈ ಪ್ಲಾನ್ ಮಾಡಿದ್ದೆ. ನಿನ್ನ ಮಾತು ಕೇಳಿದ್ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು. ಶೀಲಂನ ಕಟ್ಟಾಕೋದಕ್ಕೆ ಮೈತ್ರಿ ಒಳ್ಳೆ ಹಗ್ಗ ಆಗ್ತಾಳೆ ನೋಡು. ಊರುಳು ಕೂಡ ಆಗ್ತಾಳೆ. ಶೀಲಂ ಹತ್ರ ಮಗು ಇದ್ರೆ ಅವ್ನು ನಮಗೆ ತಂದು ಕೊಡಲೇಬೇಕು. ಒಂದು ವೇಳೆ ಮಗು ಇಲ್ಲ ಅಂದ್ರೂ ಕೂಡ ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ನಾನು ಬರ್ತೀನಮ್ಮ. ಏನ್ ಗುರು ನಿನ್ನ ಹೆಸರು? ಎಷ್ಟು ಮುದ್ದಾಗಿದೆಯೋ. ನಿನ್ನೂ ಬಿಡಲ್ವಲ್ಲ, ಈ ಚಿಕ್ಕ ಪಾಪನು ಕಿಡ್ನಾಪ್ ಮಾಡ್ತಾರಲ್ಲ.